ಹಚ್ಬಿಟ್ಟು ಬಂದಿದ್ದೀನಿ ಸ್ಟವ್ನ. ಫ್ರೆಂಡ್ಸ್ ಉದ್ದಿನೊಳಗೆ ತೂತಿರ್ಲೇಬೇಕಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬಲಿಪಾಡ್ಯಮಿ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 2 ದಿನ ಆಲ್ರೆಡಿ ಪೂಜೆ ಮಾಡಿ ಹಬ್ಬ ಮಾಡಿದಾಗಿದೆ. ಹಾಗಾಗಿ ಇವತ್ತು ರಿಷಿನೇ ಪೂಜೆ ಮಾಡ್ತಾ ಇದ್ದಾಳೆ. ರಂಗೋಲೆಲ್ಲ ಇಟ್ಟು ಈ ರೀತಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದಾಳೆ. ಅದೇನೋ ಖುಷಿ ಈ ಥರ ಮಾಡೋದಕ್ಕೆ ಅವಳಿಗೆ. ಇಲ್ಲಿ ರಿಷಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಬನ್ನಿ ನಮ್ಮ ಸುಬ್ಬ ಏನು ಮಾಡ್ತಾ ಇದ್ದಾನೆ ಅಂತ ನೋಡೋಣ. ನಮ್ಮ ಸುಬ್ಬ ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ಓದ್ಕೋತಾವನೆ ಫ್ರೆಂಡ್ಸ್. ಓದೋದು. Doctors to know the heartbeat is given here. Write its name. Do it yourself. Take 3 plastic tubes, a T-shaped tube, and a funnel, a thin rubber or plastic sheet, and some rubber bands. Join. ಇಲ್ಲಿ ನಮ್ಮ ರಿಷಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾವಳೆ ಫ್ರೆಂಡ್ಸ್. ಪಟಾಕಿ ಹೊಡಿತಾವ್ರೆ. ಇವ್ರಿಗೆ ಆ ಸೌಂಡ್ಗೆ ಆಗಲ್ಲ. ಇಬ್ರಿಗೂ ಅಷ್ಟೇ, ಸೌಂಡ್ ಅಂದರೆ ಅಲರ್ಜಿ. ತಿಂಡಿ ಏನು ಮಾಡಲಿ? ಹಾಂ, ಏನು ಬಿರಿಯಾನಿ ಅಲ್ಲ ಕಣೋ, ಇದು ಹಬ್ಬ ಕಣೋ, ಇವತ್ತು ಬಲಿಪಾಡ್ಯಮಿ. ಹಬ್ಬದ ದಿನ ತಿಂತಾರೆ ನಾನ್ ವೆಜ್ಜು. ಪೂರಿ ರಾತ್ರಿ ತಿಂದಲ್ಲ? ಇಲ್ಲ, ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ತಿನ್ನು. ಓಕೆ, ಬೆಳಗ್ಗೆನೆ ಸ್ನಾನ ಮಾಡ್ಕೊಂಬಿಟ್ಟ ಫ್ರೆಂಡ್ಸ್ ತಲೆಗೆ. ನೆನ್ನೆ ಮಳೇಲಿ ನೆಂದಿದ್ನಲ್ಲ, ಅದಕ್ಕೆ ಮಾಡ್ಕೊಳ್ಳೋ ತನಕ ಸಮಾಧಾನ ಇಲ್ಲ ಅವನಿಗೆ. ಮಾಡ್ಕೊಂಡು ಓದ್ಕೋತವನೆ. ನಾನಿಲ್ಲಿ ಹಚ್ಬಿಟ್ಟು ಬಂದಿದ್ದೀನಿ ಸ್ಟವ್ನ. ಅಲ್ಲೋಡು, ಸಣ್ಣ ಇಟ್ಬಿಟ್ಟು ಬಂದಿದ್ದೀನಿ. ಸೀದೋಯ್ತು ಏನೋ ನೋಡಿ. ಅಲ್ಲ, ಅದು ನೀರು ಹಿಂಕೊಳ್ಳಿ ಅಂತ ಹಚ್ಬಿಟ್ಟು ಇಟ್ಟಿದ್ದೆ, ಹಂಗೆ ಬಂದಿದ್ದೀನಿ ಈಚೆ, ನೋಡಿಕೊಂಡೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಹಿಂಗೆ ನನ್ನ ಕತೆ. ಬಾಣಲಿಲಿ ಸ್ವಲ್ಪ ನೀರಿತ್ತು ಅಂತ ಅಂದ್ಬಿಟ್ಟು ಸ್ಟವ್ನ ಸಣ್ಣ ಮಾಡಿಬಿಟ್ಟು ಶಾವಿಗೆ ಹಾಕಿದ್ದೆ. ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಆಚೆ ಬಂದಿದ್ದೀನಿ. ಹೋಗೋಷ್ಟೊತ್ತಿಗೆ ಸ್ವಲ್ಪ ತಳ ಸೀದೋಗ್ಬಿಟ್ಟಿತ್ತು. ನಮ್ಮ ರಿಷಿ ಪೂಜೆ ಎಲ್ಲ ಮಾಡಿದ್ಲು. ಅವಳೆಲ್ಲ ಹೂವುಗಳನ್ನ ಇಟ್ಟು ನಿಧಾನವಾಗಿ ಪೂಜೆ ಮಾಡ್ತಾಳೆ. ಅಷ್ಟೊಂದು ಹೂವು ಇಡಬೇಡ ಅಂತ ಹೇಳ್ತೀನಿ, ಆದರೆ ಅವಳು ಕೇಳಲ್ಲ. ಎಲ್ಲ ಡೆಕೋರೇಷನ್ ಮಾಡಿ ಆಮೇಲೆ ಪೂಜೆ ಮಾಡ್ತಾಳೆ. ಅದೇನೋ ಅವಳಿಗೆ ಒಂಥರ ಖುಷಿ, ಅದು ಹೂವು ಎಲ್ಲ ಜಾಸ್ತಿ ಇಟ್ಟು ಪೂಜೆ ಮಾಡೋದು. ಈಗ ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಮಾಡಾದಮೇಲೆ ಎಲ್ಲ ತಿಂಡಿ ತಿಂದಾದಮೇಲೆ ಇನ್ನೇನು ಕೆಲಸ ಇರಲಿಲ್ಲ, ಎಲ್ಲ ಮುಗಿಸ್ಬಿಟ್ಟಿದ್ದು ಬೆಳಗ್ಗೆನೆ. ಈಗ ನೆಕ್ಸ್ಟು ಮಕ್ಳಿಗೆ ಏನಾರು ಆ್ಯಕ್ಟಿವಿಟಿ ಕೊಡಬೇಕು. ಈಗ ಇಬ್ರಿಗೂ ಒಂದು ಚಾಲೆಂಜು. ಈಗ ಹಾರ್ಟ್ ಡಯಾಗ್ರಾಮ್ ಬಿಡಿಸೋದಕ್ಕೆ ಕೊಡ್ತಾಯಿದ್ದೀನಲ್ವ ನಿಮಗೆ. ಈಗ ಅದು ಇಬ್ರಿಗೂ ಐತೆ ಹಾರ್ಟ್ ಡಯಾಗ್ರಾಮು. ಇಬ್ಬರೂ ಬಿಡಿಸ್ಬೇಕು. ಇಲ್ಲಿ ಫಸ್ಟ್ ಸೆಕೆಂಡ್ ಅಂತ ಏನಿಲ್ಲ. ನೀಟಾಗಿ ಯಾರು ಬಿಡಿಸ್ತಾರೋ ಅವ್ರಿಗೆ ಪ್ರೈಸು. ಅದೇನು ಪ್ರೈಸು? ಏನು ಕೊಡ್ತೀನಿ? ಐಫೋನ್ ಅಂತೆ ನೋಡಿ. ಐಫೋನ್ ಕೊಡೋಷ್ಟು ಇದಿಲ್ಲ ನನಗೆ. ನನಗೇನಾಗುತ್ತೋ ಅದನ್ನು ಕೊಡ್ತೀನಿ, ಸರಿನಾ? ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀರಾ? ಇನ್ನೂ ಸ್ಟಾರ್ಟ್ ಆಗಿಲ್ವಾ? ಸುಬ್ಬು ಅವಳು ಹ್ಯೂಮನ್ ಹಾರ್ಟ್ ಅಂತ ಬರಿತಾವಳೆ, ಇನ್ನೂ ಡಯಾಗ್ರಾಮ್ ಸ್ಟಾರ್ಟ್ ಮಾಡಿಲ್ಲ. ನೀನು ಬರ್ಕೋ, ಹ್ಯೂಮನ್ ಹಾರ್ಟು ಅಥವಾ ಹಾರ್ಟು ಯಾವುದೋ ಅದೇ ಥರ ಬಿಡಿಸ್ಬೇಕು. ಸರಿನಾ? ಆಮೇಲೆ ಕಲರಿಂಗ್ ಮಾಡಬೇಕು. ಯಾರು ಚೆನ್ನಾಗಿ ಮಾಡ್ತಾರೆ ನೋಡ್ತೀನಿ. ಗಮನ ಇಟ್ಟು ಮಾಡು ಸುಬ್ಬು. ಸರಿನಾ ರಿಷಿ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸುಬ್ಬು ಎಲೆ ಬಂದಂಗೆ ಬರ್ತೈತೆ. ಇದು ಹಸುದು ಕೆಚ್ಚಲಿರ್ತದಲ್ಲ, ಹಂಗೆ ಬರ್ತೈತೆ ಸುಬ್ಬು. ಎಲ್ಲಿ ರಿಷಿ? ಆಯಿತು, ಬಿಡಿಸು. ಕೋಪ ಮಾಡ್ಕೋಬೇಡ, ಬಿಡಿಸು ಸುಬ್ಬು. ಎಲ್ಲಿ ರಿಷಿ ನಿಂದು? ತೋರಿಸಿ ಎಲ್ಲಿವರೆಗೂ ಬಂದಿದೆ ಗಾರಿ.
ಪರವಾಗಿಲ್ಲ ಬರ್ತಾಯಿದೆ. ಏನಾದರೂ ಬೇಕಿದ್ರೆ ಹೇಳಿ ತಂದು ಕೊಡ್ತೀನಿ, ಆದರೆ ಮುಂದುವರಿಸಿ. ಬರೀತವನೆ ನೋಡಿ ಫ್ರೆಂಡ್ಸ್. ಇನ್ನೇನು ಫೈನಲ್ ಹಂತಕ್ಕೆ ಬಂದಿದ್ದಾರೆ ಫ್ರೆಂಡ್ಸ್ ಇಬ್ಬರೂ. ಅಲ್ಲೊಬ್ಬರು ಬರೀತವ್ರೆ, ಇಲ್ಲೊಬ್ಬರು ಬರೀತವ್ರೆ. ನೋಡೋಣ ಫ್ರೆಂಡ್ಸ್. ಕಂಪ್ಲೀಟಾಗಿ ಮುಗಿಸಿದ್ದಾರೆ ಇಬ್ಬರೂ ಕೂಡ. ಇವಾಗ ಯಾರು ಚೆನ್ನಾಗಿ ಬರ್ತವ್ರಿ ಅಂತ ನೋಡೋಣ. ಈ ಡಯಾಗ್ರಾಮ್ ಬಂದು ಸುಬ್ಬುದು ಡಯಾಗ್ರಾಮ್ ಈ ಥರ ಬಿಡಿಸಿದ್ದಾನೆ ಹಾರ್ಟ್ನ. ನೆಕ್ಸ್ಟು ರಿಷಿದು ಈ ಥರ ಇದೆ. ಯಾರು ಚೆನ್ನಾಗಿ ಬಿಡಿಸೋರೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈಗ ನಾನು ಹೇಳಬೇಕು ಅವ್ರಿಗೆ ಯಾರು ಚೆನ್ನಾಗಿ ಬಿಡಿಸೋರೆ ಅಂತ. ಕೊಡಿಸು ಬಿಲ್ಲು. ಈಗ ಇವೆರಡರಲ್ಲಿ ಯಾವುದು ಚೆನ್ನಾಗಿದೆ ಅಂತ ಅಂದರೆ ಸುಬ್ಬುಗೆ ಆಲ್ರೆಡಿ ಗೊತ್ತು. ನಂದು ಚೆನ್ನಾಗಿ ಬಂದಿಲ್ಲ ಅಂತ ಗೊತ್ತು ಅಲ್ಲ ಸುಬ್ಬು? ಅದರಿಂದ ನೋಡಿದ್ರೆ ಗೊತ್ತಾಗುತ್ತೆ ರಿಷಿದು ಚೆನ್ನಾಗಿ ಬಂದಿದೆ ಅಂತ. ಈ ಒಂದು ಚಾಲೆಂಜಲ್ಲಿ ರಿಷಿ ಗೆದ್ದಿದ್ದಾಳೆ, ಅದಕ್ಕೆ ನೀರು ಕುಡಿತಾವಳೆ. ಸುಬ್ಬು ಸೋತಿರೋದಕ್ಕೇನಾದರೂ ಬೇಜಾರ? ಇಲ್ಲ ಅಲ್ವಾ? ಮುಂಚೆನೇ ಹೇಳಿದ್ದ ನಂದಂತೂ ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟಿದ್ದ ಅವನು. ಎಷ್ಟು ಸತಿ ಟ್ರೈ ಮಾಡ್ದೆ ಗೊತ್ತಾ? ಇದೊಂದು ಸತಿ, ಮತ್ತು ಇಲ್ಲಿ ಹಿಂದೆಗಡೆ ಒಂದು ಸತಿ ಮಾಡೋನೆ, ಮತ್ತು ಅಲ್ಲಿ ಆ ಪೇಪರಲ್ಲಿ ಒಂದು ಸತಿ ಮಾಡ್ದ. ಆಮೇಲೆ ಫೈನಲಿ ಈ ಥರ ಬಿಡಿಸ್ದ. ಪಾಪ ಪ್ರಯತ್ನ ಪಟ್ಟಿದ್ದಾನೆ, ಚೆನ್ನಾಗಿ ಇಷ್ಟು ಬಿಡಿಸಿದ್ದಾನೆ. ಈಗ ಗಿಫ್ಟು. ಏನು ಗಿಫ್ಟು? ಏನು ಬೇಕು ರಿಷು ಗಿಫ್ಟು? ಹೇಳಿ ಮೇಡಮ್. ನಿಮಗೆ ಗಿಫ್ಟು ಏನೋ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ, ಆಮೇಲೆ ಕೊಡ್ತೀನಿ, ಓಕೆನಾ? ಸರಿ. ಅವರಿಬ್ರದ್ದು ಆ್ಯಕ್ಟಿವಿಟಿ ಮುಗೀತು. ಮಧ್ಯಾಹ್ನದಿಂದ ಕೊಟ್ಟಿದ್ದೆ ಡಯಾಗ್ರಾಮ್ ಬಿಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಸಂಜೆವರೆಗೂ ಅದನ್ನು ಮಾಡಿದ್ರು. ಹಾಗೆ ಟೈಮ್ ಪಾಸ್ ಆಯಿತು ಅವ್ರಿಗೆ. ಈಗ ಸಂಜೆ ಹಬ್ಬಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಉದ್ದಿನ ಕಾಳನ್ನ ಒಂದು 1/4 kg ಅಷ್ಟು ನೆನೆಸಿದ್ದೆ. 3 ಅವರ್ ನೆನೆಸಿದ್ರೆ ಸಾಕು. ಅದು ಇವಾಗ ನೆಂದಿದೆ ಚೆನ್ನಾಗಿ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಪರವಾಗಿಲ್ಲ, ಏನಾಗೋದಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಕ್ರೀಮ್ ಥರ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ ನಾನು ಯಾವ ಥರ ನುಣ್ಣಗಿರಬೇಕು ಅಂತ. ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋದಾಗಲಿ ಆ ಥರ ಇಲ್ಲ, ಫೈನ್ ಪೇಸ್ಟ್ ಅಂತಾರಲ್ಲ ಆ ರೀತಿಯಾಗಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ರುಬ್ಕೋತೀನಿ. ಈಗ ನಮ್ಮ ರಿಷಿ ಕಳಿಸ್ತಾಳಂತೆ ಫ್ರೆಂಡ್ಸ್. ಇಲ್ಲೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಫಸ್ಟ್ ಏನೇನು ಹಾಕ್ತಾ ಇದೆಯಾ ಹೇಳ್ಬಿಟ್ಟು ಹಾಕು. ಇದು ಜೀರಿಗೆ. ಫಸ್ಟ್ ಜೀರಿಗೆ ಹಾಕ್ಬಿಡ್ತೀಯಾ? ಹಾಕು. ಆಮೇಲೆ ಮೆಣಸು, ಕಾಯಿ ಸಣ್ಣ ಸಣ್ಣಗೆ ಹಚ್ಚಿರುವಂಥ ಕಾಯಿ, ಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೋಬೇಕು ಫ್ರೆಂಡ್ಸ್ ಮೆಣಸಿನ್ಕಾಯಿನ. ಮತ್ತು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ, ಏಕೆಂದರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅದು, ಅದಕ್ಕೆ. ಇವಾಗ ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ಕೈ ಮೇಲೆ ಹಾಕ್ಕೋಬೇಕು, ಕೈ ಮೇಲೆ ಹಾಕ್ಕೊಂಡು ಹಾಕಬೇಕು. ಸಾಕು ಸಾಕು. ಮತ್ತು ಚಿರೋಟಿ ರವೆ, 1-2 ಸ್ಪೂನಷ್ಟು ಚಿರೋಟಿ ರವೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಸಾಕು. ಹಾಕು. ಸಾಕ? ಹಾಕು. ಚೂರು, ಇನ್ನೊಂದು ಚೂರು ನಾನು ಹಾಕೋತಾ ಇದ್ದೀನಿ. ಕಲಸು. ಚೆನ್ನಾಗಿ ಕಲಸು, ಮಿಕ್ಸ್ ಮಾಡಿ ಚೆನ್ನಾಗಿ.
ಸ್ವಲ್ಪ ತೆಳ್ಳಗೆ ಇರಬೇಕು ಫ್ರೆಂಡ್ಸ್, ಏಕೆಂದರೆ ಆಮೇಲೆ ಗಟ್ಟಿಗೆ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಏನು ಇದಾಗಲ್ಲ. ಇಷ್ಟೇ. ಹಂಗೇನಾದ್ರೂ ತೆಳ್ಳಗಾಯಿತು ಅಂತ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿರೋಟಿ ರವೆ ಹಾಕ್ಕೊಳ್ಳಿ, ಸ್ವಲ್ಪ ಕರೆಕ್ಟಾಗಿ ಬರುತ್ತೆ. ಏನು ಮಾಡ್ತಾಯಿದ್ದೆ ಅಂತ ಹೇಳ್ಬಿಡು ಅದಕ್ಕೆ. ಚಿಟ್ಟು ಹೊಡಿತಾ ಇದೀನಿ. ಯಾವ ಚಿಟ್ಟೆ? ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅದನ್ನ? ಕೊಡು ಬೇಗ. ಅಲ್ಲಿ ಫ್ರಿಡ್ಜ್ ಸಂದಿಗೆ ಹೆಂಗೋ ಹೋಗಿರುತ್ತದು. ಕೆಳಗೆ ಇಷ್ಟು ಇಷ್ಟು ಹ್ಞೂ, 6 ಚಿಟ್ಟೆ. 6 ಚಿಟ್ಟೆ ಅಲ್ಲಿ ಹೊಟ್ಟೋಗ್ಬಿಡುತ್ತಾ ಕೆಳಗಡೆ? ಅಲ್ಲಿ ಹಿಡ್ದು ಬಿಡ್ತೀಯ ನೀನು? ಬರ್ತದೆ ಕುಡಿಲಿ. ಉಪ್ಪಂದ್ರೆ ಬರ್ತದೆ. ಇಲ್ಲ ಸುಬ್ಬು, ಆಚೆ ಬಂದಮೇಲೆ ನಾನೇ ಹೇಳ್ತೀನಿ, ಸುಮ್ಮನಿರು. ಅದು ಬರಲ್ಲ, ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ಇಲ್ಲ ಬರುತ್ತೆ ಬರುತ್ತೆ, ಸುಮ್ಮನಿರು, ನಾನು ಹೇಳ್ತೀನಿ. ಬಂದಾಗ ಆಯಿತಾ ಫ್ರೆಂಡ್ಸ್. ಇವಾಗ ಉದ್ದಿನೊಡೆ ಇಟ್ವಿ ನಾನು ರಿಷಿ. ಈಗ ರಿಷಿಗೆ ಸೀರೆ ಉಡಿಸ್ಬೇಕಂತೆ. ಅವಳು ಹೇಳಿಲ್ಲ, ನಾನು ಯಾವತ್ತೂ ಅವಳಿಗೆ ಸೀರೆ ಉಡಿಸಿಲ್ಲ, ಅದಕ್ಕೆ ಉಟ್ಕೋ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಹಬ್ಬ ಅಲ್ವಾ, ಹೆಂಗಿದ್ರು ಒಂದು ಸತಿ ಸಿಂಪಲಾಗಿರೋ ಸೀರೆ ಉಟ್ಕೋ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಒಪ್ಕೊಂಡವಳೆ, ಉಟ್ಕೋತೀನಿ ಆಯಿತು ಅಂತ ಅಂದ್ಬಿಟ್ಟು. ಯಾವಾಗಲೂ ಲಂಗ ಬ್ಲೌಸು ಅಥವಾ ಈ ಲಾಂಗ್ ಡ್ರೆಸ್ ಬರುತ್ತಲ್ಲ ಅದನ್ನೇ ಹಾಕ್ಕೊತಾ ಇದ್ಲು, ಲಂಗ ದಾವಣಿ ಈ ಥರದ್ದು ಹಾಕ್ಕೊತಾ ಇದ್ಲು. ಈಗ ಸೀರೆ ಉಟ್ಕೊ ನೋಡೋಣ ಹೆಂಗೆ ಕಾಣಿಸ್ತೀಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅದಕ್ಕೆ ಸಿಂಪಲಾಗಿರೋ ಸೀರೆನ ತೆಗೆದಿಟ್ಟಿದ್ದೀನಿ ನಂದೇನೆ, ಅದನ್ನು ಇವಾಗ ಹಾಕಿ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣ್ತಾಳೆ ಅಂತ ಅಂದ್ಬಿಟ್ಟು. ಓಕೆನಾ ಫ್ರೆಂಡ್ಸ್, ವಾಚ್ ಮಾಡ್ತಾ ಇರಿ. ರಿಷಿ ರೆಡಿ ಆದ್ಲು ನೋಡಿ ಹೆಂಗೆ ಕಾಣ್ತಾ ಇದ್ದಾಳೆ. ನಂದೇ ಸೀರೆ ಉಡ್ಸಿದ್ದೀನಿ. ಎದ್ದು ನಿಂತ್ಕೋ, ಸ್ಮೈಲ್ ಮಾಡು ಸ್ವಲ್ಪ. ಈ ಥರ ಕಾಣ್ತಾ ಇದ್ದಾಳೆ. ಹಿಂದೆ ತಿರ್ಗು. ತಿರ್ಗು. ಇಷ್ಟೇ ಫ್ರೆಂಡ್ಸ್. ಸೀರೆ ಉಡಿಸಿ ಒಂದೆರಡು ಫೋಟೋ ತೆಗೆದ್ಬಿಟ್ಟು ಒಡೆ ಹಾಕ್ಕೊಳ್ಳೋಣ ಅಂತ ಬಂದ್ವಿ. ನೀರು ಹಚ್ಕೋಬೇಕು ಫ್ರೆಂಡ್ಸ್. ಉದ್ದಿನೊಳಗೆ ತೂತಿರ್ಲೇಬೇಕಾ? ಏನು ಬೇಕಾಗಿಲ್ಲ, ಹಂಗೆ ಮಾಡಿದ್ರು ನಡೆಯುತ್ತೆ. ಒಂದು ಬೆಳ್ಳಗೆ ಮಾತ್ರ ತೇವ ಮಾಡಿಕೊಂಡು ನೋಡ್ದ ಈಗ ಹೆಂಗೆ ಬರುತ್ತೆ. ಯಾಕೆ ನೋಡಿ, ಸ್ವಲ್ಪ ಹೋಲಿದೆ. ಪ್ಲೇಟ್ ಫ್ರೆಂಡ್ಸ್ ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಉದ್ದಿನೊಡೆ ರೆಡಿ ಆಯಿತು, ಸೆಜ್ವಾನ್ ಚಟ್ನಿ ಜೊತೆ ತಿನ್ನೋದಕ್ಕೆ. ನಮ್ಮ ಹುಡುಗಿನೂ ರೆಡಿ. ಏನು ಗೊತ್ತಾ, ಆವಾಗಲೇ ಆಡ್ಕೊಂಡ್ಲಲ್ಲ, ಇವಾಗ ನೋಡ್ತೀನಿ ನೋಡು, ಒಂದ್ಸತಿ ಮುರಿದು ತೋರಿಸು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸಾಫ್ಟಾಗಿ ಬಂದೈತಲ್ಲ, ನಾ ಬಿಸಿ ಬಿಸಿ ಇದೆ ಇವಾಗ ತಿನ್ನು ನೋಡು ಟೇಸ್ಟ್. ಚೆನ್ನಾಯ್ತಾ? ಅಲ್ಲ, ಅದು ರೌಂಡ್ ಬಂದೈತೆ ತಾನೆ? ರೌಂಡ್ ಬಂದೈತೆ, ಓಲ್ ಬಂದೈತೆ. ಉದ್ದೇನು ಇದೇನೈತೆ ಒಂದು ಅದಿಲ್ಲ ಅದೊಂದಕ್ಕೆ ಹಾಕ್ದೆ, ಅದು ಮುಚ್ಕೊಬಿಡ್ತು ಹಂಗೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಹೀಗಿತ್ತು. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಇದೊಂದು ಸಿಂಪಲ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.